So we are just getting a wonderful instruction that for the Dhritarashtra, because Dhritarashtra has not cared many other people who are really helpful and affectionate, but only gave preference and priority to support his own children and accomplice. This Vidura has pointed out very much, and therefore he is now telling that if you don't, and he has given example of the peacock and a fox. Secondly, if you and peacocks and fox, and he compared metaphorically the Pandavas to the lions. In fact, you can tame the lions and make lions your friends, like Durga Parameswari. ಎಷ್ಟೊಂದು ಟೇಮ್ ಮಾಡಿದಾರಂದ್ರೆ ದುರ್ಗಮ್ಮ, as we see in Durga Saptasati, when she is fighting with Mahishasura, when she is fighting with Mahishasura, even the lion also took a major role in fighting with the Rakshasas and Rakshasa Sainyam. That's why that is how the taming of the lion. And that lion is one which is presented as a vehicle to Himavan, the father of Durgamma. So Parvati Tande, Parvati ki uddhak hogta idre, he presented lion, not any other vehicle. Because lion is sincere to the tamer or to the master. That's why he says that you just did like that. And again in sloka number 21, you see, Nabhrutyanam vrittim samrodhanena bahyam janam sanjigrutshet apurvam tyajanti enam achita viruddhaha snigdhaha amatyaha parihina bhogaha. See, ಅವ್ರು ಬೇಕಾಗಿರುವ ಸ್ಯಾಲರಿ ಕೊಡದೇ ಇದ್ರೆ, if you don't give them salary or emoluments suitable to them, they are deprived of the means of their enjoyment, and therefore the servants, ministers ಎಲ್ಲ ಕೂಡ ಸಪೋರ್ಟರ್ಸ್ ಎಲ್ಲ ಡಿಸಪಿಯರ್ ಆಗ್ತಾರೆ. And 22nd sloka we have to read. Now ಶಿವಲಿಂಗಯ್ಯ ಹೇಳಿ, ಕೃತ್ಯಾನಿ ಪೂರ್ವಂ ಪರಿಸಂಖ್ಯಾಯ ಕೃತ್ಯಾನಿ ಪೂರ್ವಂ ಪರಿಸಂಖ್ಯಾಯ ಕೃತ್ಯಾನಿ ಪೂರ್ವಂ ಪರಿಸಂಖ್ಯಾಯ ಸರ್ವಾಣ್ಯಾಯವ್ಯಯಾನುರೂಪಾಂ ಚ ವೃತ್ತಿಂ ಸರ್ವಾಣ್ಯ ಆಯವ್ಯಯಾವನುರೂಪಾಂ ಸರ್ವಾಣ್ಯ ಆಯವ್ಯಯಾವನುರೂಪಾಂ ರೂಪಾಂ ಚ ವೃತ್ತಿಂ ಅನುರೂಪಾಂ ಚ ವೃತ್ತಿಂ ಅನುರೂಪಾಂ ಚ ವೃತ್ತಿಂ ಅನುರೂಪಾಂ ಚ ವೃತ್ತಿಂ ಸಂಗೃಹೀಯಾದ್ ಅನುರೂಪಾನ್ ಸಹಾಯಾನ್ ಸಂಗೃಹೀಯಾನ್ ಅನುರೂಪಾನ್ ಸಹಾಯಾನ್ ಸಂಗೃಹೀಯಾದನು ಅನುರೂಪಾನ್ ಸಹಾಯಾನ್ ಸಹಾಯ ಸಾಧ್ಯಾನ ಹಿ ದುಷ್ಕರಾಣಿ ಸಹಾಯ ಸಾಧ್ಯಾನಿ ಈ ದುಷ್ಕರಾಣಿ ಸಹಾಯ ಸಾಧ್ಯಾನಿ ಈ ದುಷ್ಕರಾಣಿ ಅಭಿಪ್ರಾಯಂ ಯೋ ವಿದಿತ್ವಾ ತು ಭರ್ತುಃ ಅಭಿಪ್ರಾಯಂ ಯೋ ವಿದಿತ್ವಾ ತು ಭರ್ತುಂ ಅಭಿಪ್ರಾಯಂ ಯೋ ವಿದಿತ್ವಾ ತು ಭರ್ತುಂ ಸರ್ವಾಣಿ ಕಾರ್ಯಾಣಿ ಕರೋತ್ಯತಂದ್ರೀಃ ಸರ್ವಾಣಿ ಕಾರ್ಯಾಣಿ ಕರೋತ್ಯತಂದ್ರೀ ಸರ್ವಾಣಿ ಕಾರ್ಯಾಣಿ ಕರೋತ್ಯತಂದ್ರೀ ವಕ್ತಾ ಹಿತಾನಾಂ ಅನುರಕ್ತ ಆರ್ಯಃ ವಕ್ತಾ ಹಿತಾನಾಂ ಅನುರಕ್ತ ಆರ್ಯಃ
ವಕ್ತಾಹಿತಾನಾಂ ಅನುರಕ್ತಹಾರ್ಯಃ ಶಕ್ತಿಜ್ಞ ಆತ್ಮೇವ ಹಿ ಸೋನುಕಂಪ್ಯಃ ಶಕ್ತಿಜ್ಞ ಆತ್ಮೇವ ಹಿ ಸ ಅನುಕಂಪ್ಯಃ ಶಕ್ತಿಜ್ಞ ಆತ್ಮೇವ ಹಿ ಸ ಅನುಕಂಪ್ಯಃ. So it's a wonderful job because it's a practical experience to all people. ಕೆಲಸದವ್ರು ಬರ್ತಾರೆ, ಅವರು ಒಂದು 5-6 ದಿವಸ ನೋಡ್ತಾರೆ, ನೋಡ್ತಾರೆ, ಮನೆ ಯಜಮಾನ್ ನೋಡ್ತಾರೆ, ಎಲ್ಲರೂ ನೋಡ್ತಾರೆ. ಆ್ಯಂಡ್ ಒಬ್ಬೊಬ್ಬರು ಒಂದೊಂದು ತರಹ ಬಿಹೇವ್ ಮಾಡಿ ಜೋರು ಮಾಡ್ತಾ ಇದ್ರೆ ಏನು ಮಾಡ್ತಾರೆ? ದೇ ವಿಲ್ ಸ್ಟಾಪ್ ಬಿಕಾಸ್ ಬಿಟ್ಟು ಹೋಗ್ತಾ ಇರ್ತಾರೆ ಬೇರೆ. ಹೌದು, ಅದಕ್ಕೋಸ್ಕರ ಅದೇ ಅವ್ರನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ಸ್ವಲ್ಪ ಎಲ್ಲ ನೋಡ್ಕೊಳ್ತಾ ಇದ್ದು ಅವಾಗ ಅವ್ರು ಬೇಕಾಗದ್ದು ಕೊಡ್ತಾ ಇದ್ರೆ ದೇ ವಿಲ್ ಕಂಟಿನ್ಯೂ ಬಿಕಾಸ್ ಎವ್ರಿಬಡೀಸ್ ಎಕ್ಸ್ಪೀರಿಯನ್ಸ್. ಯಾಕೆ ಇವತ್ತು ಲೇಟ್ ಬಂದಿದ್ದೀಯಾ ಅಂತ ಸ್ವಲ್ಪ ಜೋರು ಮಾಡಿದ್ರೆ ದೇ ಮೆ ನಾಟ್ ಲೈಕ್ ದಟ್ ಅಬ್ಜೆಕ್ಷನ್ ಆನ್ ದಟ್ ಆ್ಯಂಗರ್. ಸೊ ಇಮಿಡಿಯೇಟ್ಲಿ ಪಾತ್ರೆ ತೊಳೆದೆ ಏನು ಮಾಡದೆ ಸುಮ್ಮನೆ ಹಂಗೆ ಹೊಟ್ಟೋಗ್ತಾರೆ. ಐ ನೋ ಸೋ ಮೆನಿ ಎಕ್ಸಾಂಪಲ್ಸ್. ಅದರಿಂದ ನೀವೇನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸಿನ್ಸಿಯರ್ ಸರ್ವೆಂಟ್ಸ್ and try to please them by attending to their needs now and then. See that they continue to help you. And supposing you don't do it, you will not get any kind of support because ಯಾವ ಕೆಲಸ ಆದರೂ ಸಹಾಯದಿಂದಲೇ ಮಾಡೋದಕ್ಕೆ ಆಗತ್ತೆ. ಲುಕ್ ಹಿಯರ್, ಕೃತ್ಯಾನಿ ಪೂರ್ವಂ ಪರಿಸಂಖ್ಯಾಯ ಸರ್ವಾಣಿ ಆಯವ್ಯಾನನುರೂಪಾಂ ಚ ವೃತ್ತಿಂ ಸಂಗೃಹೀಯಾತ್ ಅನುರೂಪಾನ್ ಸಹಾಯಾನ್. ಸೊ ನಿಮಗೆ ಸಹಾಯ ಬೇಕಾಗಿರೋನ್ನ ಯು ಹ್ಯಾವ್ ಟು ಅಕಾರ್ಡಿಂಗ್ಲಿ ಚೂಸ್ ದೆಮ್ so that they will continue to be of help to you long time. ಇಲ್ಲ ಅದಕ್ಕೋಸ್ಕರ ಮೋರವರ್ ಏನು ಮಾಡಬೇಕು? You have to think of the work to be got done by them. And looking at the amount of work, you should also remember their salary and their condition and salary to them. And if he has collected that information for himself, and if he is ready to have, the servants don't leave you. ಯಾಕೆ ಅಂದರೆ ಸಹಾಯ ಸಾಧ್ಯಾನಿ ಹೇ ದುಷ್ಕರಾಣಿ, ದಿಸ್ ಈಸ್ ದಿ ಸುಭಾಷಿತಂ. ಅಂದರೆ ಯು ಕ್ಯಾನ್ ಆಲ್ವೇಸ್ ಅಕಾಂಪ್ಲಿಷ್ ಆಲ್ ಡಿಫಿಕಲ್ಟ್ ಥಿಂಗ್ಸ್ ಬೈ ವರ್ಚ್ಯೂ ಆಫ್ ಹೆಲ್ಪ್. ಒಬ್ಬರೇ ಏನೂ ಮಾಡೋದಕ್ಕಾಗೋದಿಲ್ಲ. ಸಿ ನ ಏಕಃ ನ ಕಿಮಪಿ ಕರ್ತುಂ ಶಕ್ನೋತಿ, ಏಕಃ ಅನೇಕಾನಾಂ ಸಹಾಯೇನ ಕಾರ್ಯಾಣಿ ಕರ್ತುಂ ಶಕ್ಯತೆ. ಸೊ ಈ ರೀತಿಯಾಗಿ ಒಬ್ಬರು ಸಹಾಯ ಬೇಕು. ದಿಸ್ ಈಸ್ ಟ್ರೂ. ಈವನ್ ಫಾರ್ ದಿ ಗಾಡ್ಸ್. ನೋಡ್ರಿ, ಅಗ್ನಿಶ್ಚಮ ಇಂದ್ರಶ್ಚಮೆ ಸೋಮಶ್ಚಮ ಇಂದ್ರಶ್ಚಮೆ ಸವಿತಾಚಮ ಇಂದ್ರಶ್ಚಮೆ ಎಕ್ಸೆಟ್ರಾ. ಅಲ್ಲೇನು ಬಾಸು ಸಹಾಯ ಅನ್ನೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಪ್ಯಾಸೇಜಲ್ಲಿ ಆ ಡಿಸೈರ್ಸ್ ನಮಗೆ 600 ಡಿಸೈರ್ಸ್ ಇನ್ ಚಮಕ ಪ್ರಶ್ನ 11 ಅನುವಾಕಗಳಲ್ಲಿ 20 ನಿಮಿಷಗಳಲ್ಲಿ ನಿಮ್ಮ ಡಿಸೈರ್ಸ್ ಎಲ್ಲ ಎಕ್ಸಾಸ್ಟಿವ್ ಆಗಿ ಹೇಳ್ತೀರಿ. ಅದಕ್ಕೋಸ್ಕರ ನಮಕ ಚಮಕ ಪುರುಷ ಸೂಕ್ತ ಫಾರಂ ರುದ್ರಂ ಅಂದ್ರೇನು? ನಮಕದಲ್ಲಿ 185 ನಮಸ್ಕಾರಗಳು ಮಾಡ್ತೀವಿ. more than 300 forms or vibhavas of Rudra, and Chamakadalli about 600 desires we submit to him, and ultimately we understand Rudra is a Purusha, and from Purusha only the entire world has come into being, and all the Prakriti has come into being, all the Manushyas or Jivas have come into being. ಅದಕ್ಕೋಸ್ಕರ ಆ ರೀತಿಯಾಗಿ ಸಹಾಯ ಇಲ್ಲದೆ ಯಾವ ಕೆಲಸ ಕೂಡ ನಾಟ್ ಪಾಸಿಬಲ್. ದೇರ್ಫೋರ್ ಇಲ್ಲೇನು ಸಹಾಯ ಸಾಧ್ಯಾನಿ ದುಷ್ಕರಾಣಿ, ಅದನ್ನೇ ದುರ್ಗಾ ಸೂಕ್ತದಲ್ಲಿ
ನಾಗರತ್ನ ಅವ್ರಿಗಿನ್ನ ಪಾಠ ಮಾಡಬೇಕು. ಅಲ್ಲೇನು ಹೇಳ್ತಾಳೆ, ತಾಂ ಅಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೇ ನಮಃ. ಸೊ ಅಗ್ನೇ ತ್ವಂ ಪಾರಯ. ಸೊ ದುರ್ಗಾ ಎಷ್ಟು ಪವರ್ಫುಲ್ ಆದರೂ ಕೂಡ ಅಗ್ನಿ ಸಹಾಯ ಬೇಕು. ತನ್ನ ಶಕ್ತಿ, ಮುಖ್ಯ ಶಕ್ತಿಗಳನ್ನು ಬೇಕು. ಇವನ್ನ ಲಲಿತಾ ಸಹಸ್ರನಾಮದಲ್ಲಿ ಏನು ಹೇಳ್ತಾರೆ, ಅಮೃತಾದಿ ಮಹಾಶಕ್ತಿ ಸಮೃತ ಜೈ ನಮೋ ನಮಃ, ಮುಖ್ಯ ಸೇನಾ ಮುಖ್ಯ ಶಕ್ತಿ ಸೇನಾ ಸಮಾವೃತ ಜೈ ನಮೋ ನಮಃ. ಈ ರೀತಿಯಾಗಿ ದೇವರಿಗೆ ಆ ತರಹ ಬತ್ತಿ ಇದ್ರೆ, ಇನ್ನು ಮನುಷ್ಯರಿಗೇನಪ್ಪ, ಸಾಮಾನ್ಯವಾಗಿ ಕೆಲವರಿಗೆಲ್ಲ ಗರ್ವ, ದುಡ್ಡಿದೆ ಅಂತ ಗರ್ವ. ದುಡ್ಡಿಂದ ಏನು ಎಲ್ಲ ಆಗೋದಿಲ್ಲ, ಮನುಷ್ಯರ ಸಹಾಯದಿಂದ ಇರಬೇಕು. ಅದಕ್ಕೋಸ್ಕರ ದೊಡ್ಡವರು ಹೇಳ್ತಾರೆ, ಎಷ್ಟೇ ಫ್ರೆಂಡ್ಶಿಪ್ ಮಾಡ್ರಿ, ಫ್ರೆಂಡ್ಸ್ ಇಟ್ಕೊಳ್ಳಿ, ದೇರ್ ಶುಡ್ ಬಿ 4 people who to be of constant help to you to come to at the time of calamities also. ಅದರಿಂದ ಸಾಧ್ಯಾನಿ ಸಹಾಯ ಸಾಧ್ಯಾನಿ ದುಷ್ಕರಾಣಿ, all difficult things can be accomplished with the help of the alliances or supports. And in the next sloka, again some more wonderful thing is that the others also, because as the Ajamana is quite good, even the servants are also to understand the mind and capability and kindness of their master. ಇಬ್ಬರಿಗೂ ಪರಸ್ಪರ ಪ್ರೀತಿ, ಪರಸ್ಪರ ಅರ್ಥ, ಪರಸ್ಪರ ಎಲ್ಲ ಅಂದರೆ ದೆನ್ ದಟ್ ವುಡ್ ಬಿ ಗುಡ್. ಅದನ್ನು ಇಲ್ಲಿ ಹೇಳ್ತಾರೆ, ವಕ್ತಾಹಿತಾನಾಂ ಅನುರಕ್ತಾರ್ಯ ಶಕ್ತಿಜ್ಞ ಆತ್ಮೈವ ಹಿ ಸಾನುಕಂಪ್ಯ. ಇಲ್ಲಿ ಹೇಳಿದ್ದಾರೆ ಹೆಂಗೆ ಅಂದರೆ, ಗ್ರ್ಯಾಂಡ್ ಎಕ್ಸಾಂಪಲ್ ಈಸ್ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನರು. ಕೃಷ್ಣ ಅಂಡರ್ಸ್ಟುಡ್ ಅರ್ಜುನ and Arjuna understood Krishna, and therefore they were able to complete the war crisis. Adu grand example. But Arjuna by nature is a man, and therefore he is gripped by the ಶೋಕ, ವಿಷಾದ ಯೋಗ. ಅದರಿಂದ ಒಂದು ಚಾಪ್ಟ್ರಲ್ಲಿ ತನ್ನ ದುಃಖವನ್ನು ಹೇಳಿಬಿಟ್ಟು ಗಾಂಡೀವವನ್ನು ದುಸಾಕಿ ಪಕ್ಕದಲ್ಲಿ ಇಟ್ಬಿಟ್ಟು ತಾನೊಬ್ಬನೇ ಕೂತಿರ್ತಾನೆ. ಏನು ಮಾಡ್ತಾನೆ ಪಾಪ, ನಾನು ಯುದ್ಧ ಮಾಡೋಲ್ಲ, ಬೇರೆಯವರು ಬಾಣ ಹಾಕಿದರೆ ನಾನು ಸಾಯಿಸಿದ್ರೆ ಬೆಟರು, ಐ ಗೆಟ್ ಕಿಲ್ ದನ್ ಐ ಕಿಲ್ ಅದರ್ಸ್ ಅಂತ. ಹಂಗಾಗದೆ ಅಂಥ ಮನುಷ್ಯರನ್ನ ಚೆನ್ನಾಗಿ ಬ್ರೂಮ್ ಮಾಡಿ ಕರ್ಕೊಂಡು ಬರ್ತಾನೆ. ಇಲ್ಲಿ ಕೂಡ ಅಷ್ಟೇ, ಅಭಿಪ್ರಾಯಂ ಯೋ ವಿದಿತ್ವಾತು ಭರ್ತು ಸರ್ವಾಣಿ ಕಾರ್ಯಾಣಿ ಕರೋತ್ಯತಂದ್ರೀ. So the people also, the servants also, understanding the intentions of his royal master and do all the duties with atandri, ಅಂದರೆ ಸೋಮಾರ್ತನ ಇರಬಾರ್ದು, ಆ್ಯಂಡ್ ಅಟೆನ್ಸ್ ಮಾಡಬೇಕು. ದಟ್ಸ್ ವಾಟ್ ವಿ ಕಾಲ್ ಅಲಕ್ರಿಟಿ ಅಂತಾರೆ. ಅಂದರೆ ನೀವು ಅಲರ್ಟಾಗಿ ಕೆಲಸ ಮಾಡಬೇಕು. ಆದರೆ ಕೆಲವರೆಲ್ಲ ಇವಾಗ ನೋಡಿದ್ರ, ದೊಡ್ಡವರಿಗೆ ಆಫೀಸರ್ಸ್ಗೆ ಫೋನು ಮೊಬೈಲ್ ಇರೋದಿಲ್ಲ, ಒಳ್ಳೆಯದು. ಆದರೆ ಕೆಲಸದವಳಿಗೆ ಇರುತ್ತೆ. ಹೌದಮ್ಮ ನಾಗರತ್ನ, ಕೆಲಸದವಳು ಬಂದ ತಕ್ಷಣ ಮೊಬೈಲಿಂದಲೇ ಮಾತಾಡ್ತಾ ಇರ್ತಾಳೆ. ಕೆಲಸ ಒನ್ ಅವರ್ ಮಾಡಿಬಿಟ್ಟು, ಏನಮ್ಮ 1 ಗಂಟೆ ಮಾಡಿದ್ದೀನಿ ಅಂತ, ಮಾಡಿದ್ದಕ್ಕೆ ಸ್ವಲ್ಪನೇ, ಆದರೆ ಫೋನಲ್ಲೇ ಇರ್ತಾರೆ ಮಹಾನುಭಾವರು. ಅಂತಹ ಕೆಲಸದವಳು ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಅದರಿಂದ ಎನಿ ಸರ್ವೆಂಟ್ ಆರ್ ಎನಿ ಸಹಾಯಕ should be understanding the intentions of the master. ಸ್ಯಾಲರಿ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಎಲ್ಲ ನೋಡ್ಕೊತಾರಲ್ವಾ. ಅದರಿಂದ ಆ ತರಹ ಇರೋರಿದ್ರೆ ಆವಾಗ ಹೇಳ್ತೀವಿ, and they must also be respectful for the master, and they should get respect from the master also. So always they will be, so whenever they go away, they will speak good about the master. And but if he is not having that kind of thing, then it's a problem. ನೋಡಿದ್ರೆ ಒಂದಾನೊಂದು ಕಾಲದಲ್ಲಿ ಆಟೋ ರಿಕ್ಷಾ ಅವರಲ್ಲಿ ಒಂದು ಬೋರ್ಡ್ ಹಾಕ್ಕೊಂಡಿದ್ರು. ಜ್ಞಾಪಕ ಇದೆ ಸೋಲಿಂಗಯ್ಯವರೇ?
ಗುರುಗಳೇ. ಆಟೋ ರಿಕ್ಷಾ ನಾವು ಪ್ಯಾಸೆಂಜರ್ಸ್ ಕೂತಿರ್ತೀವಲ್ವಾ, ಡ್ರೈವರು ನಾವು ನೋಡ್ತಾ ಇರ್ತೀವಿ ಕಾನ್ಸ್ಟೆಂಟ್ ಆಗಿ ಏನಂತ ಬೋರ್ಡ್ ಅದು ನೋಟಿಫಿಕೇಶನು. ಈಗ ತೆಗೆದುಬಿಟ್ಟಿದ್ದಾರೆ, ಆಟೋ ರಿಕ್ಷಾ ಡ್ರೈವರ್ಸ್ ಆರ್ ರಿಚರ್ ದ್ಯಾನ್ ದ ಪ್ಯಾಸೆಂಜರ್ಸ್. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಬರೆದಿರ್ತಾರೆ, ಹೌದಾ? they display that you will be always give respect and take respect ಅನ್ನೋದು ಹಾಕಿರ್ತಾರೆ ಆ ಕಾಲದಲ್ಲಿ. ಅದೇ ರೀತಿಯಾಗಿ ರೈಲ್ವೆ ಸ್ಟೇಷನ್ಸ್ ಅಲ್ಲಿ ಏನು ಹಾಕ್ತಾ ಇದ್ರು, ಲೆಸ್ ಲಗೇಜ್ ಮೋರ್ ಕಂಫರ್ಟ್, ಮೇಕ್ ಯುವರ್ ಟ್ರಾವೆಲ್ ಕಂಫರ್ಟಬಲ್ ಅಂತ. ಆ ತರಹ ಅದಕ್ಕೋಸ್ಕರ ಇಲ್ಲಿ ಕೂಡ ಏನು ಹೇಳಿದಾನೆ, ದಿ ಸರ್ವೆಂಟ್ಸ್ ಆಲ್ಸೋ ಶುಡ್ ಬಿ ಟು ಎ ಮಿನಿಮಮ್ ಎಕ್ಸ್ಟೆಂಟ್ grateful to the masters who look after their needs. ಅದರಿಂದ ಸರ್ವೆಂಟ್ಸು ಮಾಸ್ಟರ್ಸು ಇಬ್ಬರು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಚೆನ್ನಾಗಿದೆಯಲ್ಲ? ಸೊ ದಿ ಕಿಂಗ್ ಆರ್ ಎನಿಬಡಿ ಮಸ್ಟ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಈಗೇನಾಗಿದೆ, ಪಾಂಡವರು ತುಂಬ ಅಫೆಕ್ಷನೇಟ್ ಪೀಪಲ್, ಬಟ್ ಹಿ ಹ್ಯಾಸ್ ಶೋನ್ stepmother attitude towards them, and by giving all kinds of troubles, and for any trouble that Duryodhana proposed, he just approved it. Therefore, you see, Duryodhana yavaglu control madilla. So that's why in this sloka, abhiprayam yo viditva tu bhartuhu sarvani karyani karoti atandrihi, and that is one idea. And vaktahitanam anurakta aryaha shaktiknaha atmevahi so anukampya. So ಯಾರಾದರೂ ಅಡ್ವೈಸ್ ಮಾಡೋರು ಕೂಡ ಮಾಸ್ಟರ್ಸ್ ಡಿಫಿಕಲ್ಟಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಸೊ he has to regard it and he will be of great seconding to him ಅಂತ ಹೇಳ್ತಾರೆ. ನಾವು ಹೇಳಿ, ವಾಕ್ಯಂ ತು ಯೋ ನಾದ್ರಿಯತೆ ಅನುಶಿಷ್ಟಃ. ವಾಕ್ತಂ ತು ಯೋ ನಾದ್ರಿಯತೆ ಅನುಶಿಷ್ಟಃ. ವಾಕ್ತಂ ತು ಯೋ ನಾದ್ರಿಯತೆ ಅನುಶಿಷ್ಟಃ. ಪ್ರತ್ಯಾಹಯಶ್ಚಾಪಿ ನಿಯುಜ್ಯಮಾನಃ. ಪ್ರತ್ಯಾಹಯಶ್ಚಾಪಿ ನಿಯುಜ್ಯಮಾನಃ. ಪ್ರತ್ಯಾಹಯಶ್ಚಾಪಿ ನಿಯುಜ್ಯಮಾನಃ. ಪ್ರಜ್ಞಾಭಿಮಾನಿ ಪ್ರತಿಕೂಲವಾದಿ. ಪ್ರಜ್ಞಾಭಿಮಾನಿ ಪ್ರತಿಕೂಲವಾದಿ. ಪ್ರಜ್ಞಾಭಿಮಾನಿ ಪ್ರತಿಕೂಲವಾದಿ. ತ್ಯಾಜ್ಯಃ ಸಹ ತಾದೃಕ್ ತ್ವರಯೈವ ಭೃತ್ಯಃ. ತಾಜ್ಯೈಃ ಸಹ ತಾದೃಕ್ ತ್ವರಯೈವ ಭೃತ್ಯಃ. ತಾಜ್ಯೈಃ ಸಹ ತಾದೃಕ್ ತ್ವರಯೈವ ಭೃತ್ಯಃ. ತ್ವರಯೈವ ಭೃತ್ಯಃ. ತ್ವರಯೈವ ಭೃತ್ಯಃ. ತ್ವರಯೈವ ಭೃತ್ಯಃ. ಅಸ್ತಬ್ಧಮಕ್ಲೀಬಂ. 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 ದೀರ್ಘಸೂತ್ರಂ. 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 ಸಾನುಕ್ರೋಶಂ. ನಾನುಕ್ರೋಶಂ. ಸಾನುಕ್ರೋಶಂ. ಶ್ಲಷ್ಣಮಹಾರ್ಯಮನ್ಯೈಃ. ಶ್ಲಕ್ಷ್ಣಮಾಹಾರ್ಯಮನ್ಯೈಃ. ಶ್ಲಕ್ಷ್ಣಮಾಹಾರ್ಯಮನ್ಯೈಃ. ಅರೋಗಜಾತೀಯಮುದಾರವಾಕ್ಯಂ. 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 ದೂತಂ ವದಂತಿ. ದೂತಂ ವದಂತಿ. ದೂತಂ ವದಂತಿ. ಅಷ್ಟಗುಣೋಪಪನ್ನಂ. ಅಷ್ಟಗುಣಾಪಪನ್ನಂ. ಅಷ್ಟಗುಣಾಪಪನ್ನಂ. ಸೊ 2 ಶ್ಲೋಕಗಳಲ್ಲಿ ನಮಗೆ ಒಳ್ಳೆಯ ಸಜೆಷನ್, ಪ್ರಾಕ್ಟಿಕಲ್ ಸೊಲ್ಯೂಷನ್ ಕೊಡ್ತಾರೆ. ನಾರ್ಮಲಿ ನಾವು ಕೆಲಸವರನ್ನು ಕಲಿಸೋದು ಒಂದು ಆಸ್ಪೆಕ್ಟ್,
ಕೆಲಸದವರೇ ನಮ್ಮನ್ನು ಬಿಟ್ಟು ಹೋಗೋದು ಇನ್ನೊಂದು ಆಸ್ಪೆಕ್ಟ್. ಇದರಲ್ಲಿ ಯಾವುದು ಹೆಚ್ಚಿರುತ್ತೆ ಅಂದರೆ, ನಾವು ಕಳಿಸೋದಿಲ್ಲ ಜನರಲಿ ಚೆನ್ನಾಗಿರುವ ವರ್ಕರ್ನ, ಆದರೆ ಅವರೇ ಬಿಟ್ಟು ಹೋಗ್ತಾರೆ. ಬಟ್ ಸ್ಟಿಲ್ ದೇರ್ ಇಸ್ ಅ ಪ್ರಾಬ್ಲಮ್. ದೇರ್ ಆರ್ ಸಮ್ ಪೀಪಲ್ ಹೂ ಸ್ಟಿಕ್ ಟು ಯು ಬಟ್ ರಿಮೈನ್ ಎ ಪ್ರಾಬ್ಲಮ್ ಟು ಯು ಆಲ್ ದಿ ಟೈಮ್. ನೀವು ಏನು ಹೇಳಿದ್ರು ಅದಕ್ಕೆ ಎಗನೆಸ್ಟ್ ಆಗಿ ಆರ್ಗ್ಯುಮೆಂಟ್ ಮಾಡಿ ಆ್ಯಂಡ್ ತೊಂದರೆ ಕೊಡೋರು ಇರ್ತಾರೆ. ಅವ್ರ ಕ್ಯಾರೆಕ್ಟರ್ ಏನಂದರೆ, ನಾಗಮಣಿಯವರು ಇನ್ನೊಬ್ರು ಯಾರು ಇದ್ದಾರೋ ಅವ್ರಿಗೆ ನಾದ್ರಿಯತೆ ಅನುಶಿಷ್ಟ ವಾಕ್ಯಂ. ದಟ್ ಸರ್ವೆಂಟ್ ಹೂ ಡಸ್ ನಾಟ್ ಲಿಸನ್ ಟು ಹಿಸ್ ಮಾಸ್ಟರ್ಸ್ ರಿಕ್ವೆಸ್ಟ್, ಇನ್ ರಿಟರ್ನ್ ಏನು ಮಾಡ್ತಾರೆ, ಪ್ರತ್ಯಾಹಯಶ್ಚಾಪಿ ನಿಯುಜ್ಯಮಾನಃ. ಸೊ ದೇ ಟ್ರೈ ಟು ರೆಫ್ಯೂಸ್ to do the act and keep on talking proudly that they know all these things. ಅಂತ ಸರ್ವೆಂಟ್ಸ್ ಇದ್ದರೆ ಇಟ್ ಇಸ್ ಎ ನ್ಯೂಸೆನ್ಸ್ ಟು ಪೀಪಲ್. ಆ್ಯಂಡ್ ಆದರೆ ದಟ್ಸ್ ವೈ ಇನ್ನು ಕೆಲವರು ಇರ್ತಾರೆ, ಪ್ರಜ್ಞಾಭಿಮಾನಿ ಪ್ರತಿಕೂಲವಾದಿ. ಪ್ರಜ್ಞಾಭಿಮಾನಿ ಅಂದರೆ ದೇರ್ ಆರ್ ಸಮ್ ಪೀಪಲ್ ಹೂ ಆರ್ ಪ್ರೌಡ್ because they think that they are highly intelligent and they know things. And also there are other kind of people, pratikulavadi, they keep on arguing. ಆ ಪಾತ್ರೆ ಚೆನ್ನಾಗಿ ತೊಳೆಯಮ್ಮ ಅಂದರೆ, ಎಲ್ಲ ತೊಳೆದಿದ್ದೀನಿ ಸರ್, ಎಲ್ಲ ಚೆನ್ನಾಗಿದೆ, ಹಾಗಲ್ಲ ನಾನು ಆ ಥರ ಮಾಡಿ ಕೆಲಸ ಆ ಥರ ಮಾಡೋರು ಇದ್ದಾರೆ. ಸೊ ಅಂಥವ್ರನ್ನ ಏನು ಮಾಡ್ತಾರೆ, ಪ್ರತಿಕೂಲವಾದಿ. ಸಪೋಸಿಂಗ್ ಯು ವಿಲ್ ಆಸ್ಕ್ ಯುವರ್ ಸರ್ವೆಂಟ್, ಅಮ್ಮ ರಾಗಿ ಪಾತ್ರೆ ಇದೆ ಅದು ಕೂಡ ಮಾಡಬೇಡಿ ಅಂದರೆ, ಅದಕ್ಕೆ ದುಡ್ಡು ಹೆಚ್ಚಬೇಕು ಅಂತಾರೆ. ಏನೇನೋ ಏನು ಕೇಳಿದರೆ, ಯಾವ ಕೆಲಸ ಹೇಳಿದರೆ ಅದಕ್ಕೆ ಭಿನ್ನವಾಗಿ ಹೇಳೋದು ಇರೋರ್ತಾರೆ ಮಹಾನುಭಾವರು, ಕೆಲಸದವರು. ಆರ್ ನಾಟ್ ಓನ್ಲಿ ದಿ ಸರ್ವೆಂಟ್ಸ್, ಈವನ್ ಪೀಪಲ್ ಇನ್ ಅವರ್ ಹೌಸ್ ಆಲ್ಸೋ. ಮನೆಯಲ್ಲಿ ಯಾರ್ ಪೀಪಲ್ ಆರ್ ನಾಟ್ ಕೋಆಪರೇಟಿವ್ and there are only 1 or 2, 3 people who are really working, helping and all that. The other people always demand, ಕಮ್ಯಾಂಡಿಂಗು ಡಿಮ್ಯಾಂಡಿಂಗ್ ಇರ್ತಾರೆ. ಏನು ಮಾಡೋದಕ್ಕಾಗತ್ತೆ? ಅಂಥ ಜನರನ್ನು ತ್ಯಾಜ್ಯ ಸಹ ತಾದೃಕು ತೊರಗೈವ ವೃತ್ಯ, ಅಂಥ ಸರ್ವೆಂಟ್ಸನ್ನು, ಸಹಾಯಕರನ್ನು ನಾವು ಬಿಟ್ಕೊಡ್ಬೇಕು. ಇಟ್ ಈಸ್ ಈಸಿ, ಇಟ್ ಈಸ್ ಡಿಫಿಕಲ್ಟ್. ಐ ಮೀನ್, ಇಟ್ ಶುಡ್ ಬಿ that we should get rid of such type of service people, servants, very quickly, not making delay. ಸೊ ನಾಳೆ ಅವ್ರನ್ನ ಕಳಿಸ್ಬಿಡೋಣ, ನಾಳೆದಿಂದ ನೋಡೋಣ, ನಾಳೆದು ನೋಡೋಣ, ಏನಾರ ಕೆಲಸ ಮಾಡ್ತಾರೇನೋ, ಬೆಟರ್ ಆಗ್ತಾರೇನೋ, ಈ ತರಹ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾ ಇದ್ರೆ ಯು ವಿಲ್ ನಾಟ್ ಬಿ ಇಂಪ್ರೂವಿಂಗ್. ಸೊ ಬೆಸ್ಟ್ ಥಿಂಗ್ ಈಸ್, if you find them not at all, dismiss them instantaneously. That is what Vidura is telling. Yeah, you try, you look to your people, accomplice, and already smell. That's why there is English proverb, a fish and smell immediately, anta. A fish and man smell immediately, anta. A manushya and ಮೀನು ಎರಡು ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡತ್ತಂತೆ. ಹಾಗೆ ಇಲ್ಲಿ ಕೂಡ ನೀನು ಯೋಚನೆ ಮಾಡದೆ ಅಂಥವರಿಂದ ನೀನು, ಬಿಕಾಸ್ ಯು ವಿಲ್ ಬಿ ಅವಾಯ್ಡಿಂಗ್ ಫರ್ದರ್ ಡ್ರಾಸ್ಟಿಂಗ್ ಸಿಚುಯೇಷನ್ಸ್ ಇನ್ ಯುವರ್ ಫ್ಯಾಮಿಲಿ. ಸೊ ಇಲ್ಲೇನು ಮಾಡ್ತಾರೆ, ಸೊ ದಿ ಸರ್ವೆಂಟ್ಸ್ ಆರ್ ದೇರ್, ದೋಸ್ ಪೀಪಲ್ ಹೂ ಟೇಕ್ ಅಪಾಯಿಂಟ್ಮೆಂಟ್ ಇನ್ ಯು, ಆ್ಯಂಡ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ವರ್ಕ್ ಫಾರ್ ಲಾಂಗ್ ಟೈಮ್. ಸೊ ಕೆಲವ್ರ ಮನೆಯಲ್ಲಿ there are servant folk who are there from generations together. ಅಜ್ಜಿ ಮಾಡ್ತಾಳೆ, ಮಗಳು ಮಾಡ್ತಾಳೆ, ಅವಳು ಮಗಳು ಮಾಡ್ತಾಳೆ ಸರ್ವಿಸ್. ಅಂಥ ಫ್ಯಾಮಿಲೀಸು ಇದೆ. ಅದನ್ನು ದಾಸಿ ಅಂತ ಹೇಳ್ತಾ ಇದ್ರು ಆಗುವಾಗ. ಅಂದ್ರೇನು, ಟ್ರೈಂಗ್ ಟು ಹೆಲ್ಪ್ ಪೀಪಲ್, ಫ್ಯಾಮಿಲಿ ಟುಗೆದರ್ ಅಂತ ಇಲ್ಲದೆ ಏನಾದರೂ ತೊಂದರೆ ಅಥವಾ ಡಿಫರೆಂಟ್ ಬಂದರೆ ಯು ಶುಡ್ ಟ್ರೈ ಟು, ಬಿಕಾಸ್ ದೇರ್ ಆರ್ ಸೋ ಮೆನಿ ಪೀಪಲ್ who trust servants and leave everything to them. They will take away all the ornaments and some whatever important things in the house, because they come to know any and everything in the house. ಅದರಿಂದ ನೀವೇನು ಮಾಡಬೇಕಂದ್ರೆ, if you smell something wrong with your accomplice, you should immediately dismiss them and be safe. That's what he's telling. See, ವಾಕ್ಯಂ ತು ಯೋ ನಾದ್ರಿಯತೆ means honor ಮಾಡೋದಿಲ್ಲ. So they will try to disrespect your words. ಅಂಥವ್ರನ್ನ, ಆರ್
ನೀವು ಏನನ್ನ ಕೆಲಸ ಹೇಳಿದ್ರೆ ಅದಕ್ಕೆ ಪ್ರತಿ ಕೆಲಸ ಹೇಳ್ತಾರೆ. ಆ್ಯಂಡ್ ಅದೇನ ಕೇಳಿದರೆ ಅದು ತಂದು ಕೊಡಿ, ಇದು ತಂದು ಕೊಡಿ ಅಂತ ಸರ್ವಿಸ್ ಮಾಡ್ತಾ ಅಲ್ಲೇ ಬಿದ್ದಿರಬೇಕು ಮಾಸ್ಟರ್ಸ್. ನನಗೆ ಅದಿಲ್ಲ, ಇದಿಲ್ಲ, ಅದು ತಂದು ಕೊಡಿ, ಅದಿಲ್ಲ ಅಂದರೆ ಇಲ್ವಾ ಅಂತ. ಸೊ ಈ ತರಹ ಪ್ರತಿಕೂಲವಾಗಿರುವ ಸರ್ವೆಂಟ್ಸು ಅಥವಾ ಆರ್ಗ್ಯೂ ಎಗನೆಸ್ಟ್ ಮಾಡೋರು, ರಿಬೆಲ್ ಮಾಡೋರು, ಅವರೆಲ್ಲ ಈ ಥರ ಮಾಡ್ತಾ ನಾನೇ ಬುದ್ಧಿವಂತ ಅಂತ ಗರ್ವ ಹೊಂದಿರೋರಿಗೆ ಇಂಥವ್ರನ್ನೆಲ್ಲ ಡಿಸ್ಕೋ ಮಾಡಬೇಕು. ಆ್ಯಂಡ್ ಇನ್ನೊಂದು ಹೇಳ್ತಾರೆ, ನೆಕ್ಸ್ಟ್ ಒನ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್. If at all you want to have somebody trusted in them, Duta anತಾರೆ, messenger, envoy, ambassador. So Duta, Hanuman is the best Duta. For all Dutas, for all envoys, Hanuman is grand example. Therefore, we always make prayer to Hanuman as a Karya Siddhi Hanuman anta. So, Karyasiddhi Hanuman andrenu, if you just think of him, he will definitely get your work accomplished. So, there are 8 wonderful gunas which characterize a good Duta, a good servant, a sincere servant. What are the 8 gunas? Andre, absence of pride, astabdham, and aklibam. ಎಬಿಲಿಟಿ, ಕ್ಲೀಬ ಅಂದರೆ ಧೈರ್ಯ ಇಲ್ಲದೆ, ಕಾನ್ಫಿಡೆನ್ಸ್ ಇಲ್ಲದೆ ಇರೋದು. ನೋ, ಮಾಡ್ಕೊಡ್ತೀನಿ ಅಂದರೆ ಮಾಡ್ತೀನಿ ಅಂತ ಅಕ್ಲೀಬಂ. ಆ್ಯಂಡ್ ಅದೀರ್ಘ ಸೂತ್ರಂ ಅಂದರೆ ಒಂದು ಕೆಲಸ ಕೊಟ್ಟರೆ ಅದನ್ನೇ ಲಾಂಗ್ ಟೈಮ್ ಮಾಡೋದು, ಅದು ದೀರ್ಘ. ಅಂದರೆ ನಮಗೆ ಕೆಲವರಿದ್ದರೆ ನಮ್ಮ ಕಾಲೇಜಲ್ಲಿ ಅವನಿಗೆ ಏನೋ ಡೆಕ್ಕನ ಮಹಾತ್ಮ ಗಾಂಧಿರು ಹೋಗಿ ಎಲ್ಲೋ ಒಂದು ಆಫೀಸಲ್ಲಿ ಈ ಮೆಸೇಜ್ ಕೊಟ್ಬಿಟ್ಟು ಬಾಪ ಅಂತ ಹೇಳಿದ್ರೆ 10:15 11 ಗಂಟೆಗೆ ಕೊಟ್ಟರೆ ಅವನು ನಾನು ಹೋಗಿ ಕೊಟ್ಬಿಟ್ಟು ಬರ್ತೀನಿ ಸರ್ ಅಂತ ಹೋಗಿ ಆವತ್ತೆಲ್ಲ ಬರೋಲ್ಲ, ನೆಕ್ಸ್ಟ್ ಡೇನೇ ಬರ್ತಾನೆ ಅವನು. ಸೊ ಈ ತರಹ ಇರೋ ಸರ್ವೆಂಟ್ಸ್ ಇರ್ತಾರೆ. ಅಂದರೆ ದೇ ಟೇಕ್ ಅಡ್ವಾಂಟೇಜ್ ಆಫ್ ಯುವರ್ ವರ್ಕ್ ಆ್ಯಂಡ್ ಟೇಕ್ ಫುಲ್ ಟೈಮ್ ಫಾರ್ ದಟ್. ಅದು ಅವರನ್ನು ಅದೀರ್ಘ ಸೂತ್ರಂ ಆ್ಯಂಡ್ ದೀರ್ಘ ಸೂತ್ರಂ ಆ್ಯಂಡ್ ಸಾನುಕ್ರೋಶಂ ಆ್ಯಂಡ್ ದಯ ಇಲ್ಲದೆ ಅನುಕ್ರೋಶ. ಸೊ ಯಾವಾಗಲೂ ನಾನು ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಆ್ಯಂಡ್ ದಯಾಯುಕ್ತನಾಗಿರಬೇಕು. ಆ್ಯಕ್ಚುಲಿ ಸ್ಪೀಕಿಂಗ್, what interest is there Hanuman to fight with any Rakshasas and to talk to Sita, to caution Ravana, to jump the difficult ocean? ಎಲ್ಲ ಯಾಕೆ ಮಾಡಬೇಕು ಅವ್ರಿಗೆ? ಹನುಮಾನ್ ಆರಾಮಾಗಿ ಇರ್ಬೋದಲ್ವಾ? ಆರ್ ಆಲ್ ದಿ ಕ್ರೋರ್ಸ್ ಆಫ್ ವಾನರಾಸ್, because they have that kind of commitment. So kindness to or attachment to the Rajagna and Raja Snehita ಕ್ರಿಯಾ, ಅದಕ್ಕೋಸ್ಕರ ಕ್ಲೀನ್ಲಿನೆಸ್ಸು ಆ್ಯಂಡ್ ನಾನ್ ಕರಪ್ಟಬಿಲಿಟಿ ಇರಬೇಕು. ಆ್ಯಂಡ್ ದೇ ಮಸ್ಟ್ ಬಿ ಬಾರ್ನ್ ಇನ್ ಎ ನೋಬಲ್ ಫ್ಯಾಮಿಲಿ ಆ್ಯಂಡ್ ಒಳ್ಳೆ ಫ್ಯಾಮಿಲಿಯಲ್ಲಿ ಇಟ್ಟಿರಬೇಕು. ಆ್ಯಂಡ್ ಯಾವ ತರಹ ರೋಗ ಇಲ್ಲದೆ ಇರಬೇಕು. ಸಿ ಸಪೋಸಿಂಗ್ ಎ ಸರ್ವೆಂಟ್ ಮೇಡ್ ಕಮ್ಸ್ ಕಾಫಿಂಗ್, ಸ್ನೀಸಿಂಗ್ ಆ್ಯಂಡ್ ಆಲ್ ದ್ಯಾಟ್, ವೆಲ್ ಯು ಕೆನಾಟ್ ಅಲೋ ಹರ್, ಅಮ್ಮ ಟೇಕ್ ರೆಸ್ಟ್ ಆ್ಯಂಡ್ ದೆನ್ ಕಮ್ ಟುಮಾರೋ. ಈ ತರಹ ನಾವು ಕಳಿಸ್ಬೇಕು. ವಿ ಕೆನಾಟ್ ಅಲೋ ದೆಮ್ ಟು ಸ್ಟೇ ಇನ್ಸೈಡ್ ಆ್ಯಂಡ್ ಸ್ಪ್ರೆಡ್ ದಿ infection. ಅದರಿಂದ a servant maid or a duta must repair or treat himself and see that it should be healthy ultimately. And also ಗೌರವ ಇರಬೇಕು. ಮಾತಾಡುವಾಗ ನಾವು ಮಾತಾಡಿದ್ರೆ ಆ ಮಾತಕ್ಕೆ ಗೌರವ ಕೊಟ್ಟು ಅಂಡ್ ರಿಪ್ಲೈ ಮಾಡಿದ್ರೆ ಅಂಥ 8 ಗುಣಗಳಿದ್ದ ದೂತ ವಿಲ್ ಬಿ ಆಲ್ವೇಸ್ ರೆಕಮೆಂಡಬಲ್. ಒಂದ್ಸಲ ಹೇಳ್ಬಿಡಪ್ಪ, ಈ 2 ಶ್ಲೋಕ ಓದ್ಬಿಡಿ. ವಾಕ್ಯಂ ತು ಯೋ ನಾದ್ರಿಯತೆ ನುಶಿಷ್ಟ. ಹೇಳಿ. ವಾಕ್ಯಂ ತು ಯೋ ನಾದ್ರಿಯತೆ ಅನುಶಿಷ್ಟಃ ಪ್ರತ್ಯಾಹಯಶ್ಚಾಪಿ ನಿಯುಜ್ಯಮಾನಃ ಪ್ರಜ್ಞಾಭಿಮಾನಿ ಪ್ರತಿಕೂಲವಾದಿ ತ್ಯಾಜ್ಯಂ ಸ ತಾದೃಕ್ತ್ವರಹೇವ ಭೃತ್ಯಃ. ತ್ವರಯೈವ, ತ್ವರಯಾ ಏವ, ತ್ವರಯೈವ, ತ್ವರಯೈವ ಭೃತ್ಯಃ, ತ್ವರಯೈವ ಭೃತ್ಯಃ ಅಸ್ತಬ್ಧಮಕ್ಲೀಭಮಧೀರ್ಘಸೂತ್ರಂ ಸಾನುಕ್ರೋಶಂ ಸ್ಲಕ್ಷ್ಣಮಾಹಾರ್ಯಮನೈಃ ಅರೋಘಜಾತೀಯಮುದಾರವಾಕ್ಯಂ ಧೂತಂ ವದಂತ್ಯಸ್ತ್ವರಯೈವ
ಗುಣೋಪಪನ್ನಂ. ಬ್ಯೂಟಿಫುಲ್. ನೋಡಿದ್ರೆ ದೂತನಿಗೆ ಅಂದರೆ ಯಾರಿಗಾದರೂ ನಮ್ಗೆ ಸಹಾಯ ಮಾಡಬೇಕಂದ್ರೆ ನಾರ್ಮಲಿ ಹಿ ಮಸ್ಟ್ ಹ್ಯಾವ್ ದೀಸ್ 8 ಕ್ವಾಲಿಟೀಸ್. ಈ 8 ಕ್ವಾಲಿಟೀಸ್ ಇದ್ದವರನ್ನು ನಾವು ಪಿಕಪ್ ಮಾಡ್ಕೋಬೇಕು. ಸೊ ಐ ಥಿಂಕ್ ಟುಡೇ ವಿ ಸ್ಟಾಪ್ ಹಿಯರ್, ವಿ ಕಂಟಿನ್ಯೂ ನೆಕ್ಸ್ಟ್. ಸೊ ಯು ಅಬ್ಸರ್ವ್ ಅವರ್ ವಿದುರ ನೀತಿ ಈಸ್ ಸೋ useful practically to all those who employ others, or to all those who wants to get work done by the others, and those who want to judge whenever servants are appointed. At the same time, the employers must also study the needs and necessities and all that of the employees. ಸೊ ಇದೆಲ್ಲ ನೋಡ್ತಾ ಇದ್ರೆ ಆವಾಗ ಸುಖವಾಗಿರ್ತಾರೆ. ಆದರೆ ಈ ಕ್ವಾಲಿಟೀಸ್ ಎಲ್ಲ ಧೃತರಾಷ್ಟ್ರ ನೆವರ್ ಅಬ್ಸರ್ವ್ಡ್. ನಾಟ್ ದಟ್ ಹಿ ಡಸ್ ನಾಟ್ ನೋ, ಬಟ್ ಹಿ ನೋಸ್ ಆಲ್ ಆಫ್ ದ್ಯಾಮ್, but still he was not able to practically employ them, and therefore he is suffering much. He has lot of fear in him. ನಮ್ಮ ಮಕ್ಕಳೆಲ್ಲ ಸತ್ತೋಗ್ಬಿಡ್ತಾರೆ, ಯುದ್ಧ ಬರುತ್ತೆ, ಆ್ಯಂಡ್ ನಾನು ಒಬ್ಬನೇ ಆಗಿಬಿಡ್ತೀನಿ ಅಂತ ಆ ಭಯ ಒಂದು ಅವನಲ್ಲಿ, ಧೃತರಾಷ್ಟ್ರನಲ್ಲಿ ವರ್ಕಿಂಗ್ ಇನ್ ಹಿಮ್. ದಟ್ಸ್ ವೈ ಬಟ್ ಇಷ್ಟೆಲ್ಲ ಕೇಳಿದ್ರು ಕೂಡ ಈವನ್ ಧೃತರಾಷ್ಟ್ರ, ದುರ್ಯೋಧನ, ದುಶ್ಯಾಸನ ಇವರೆಲ್ಲರಿಗೂ ವಿದುರ ಈಸ್ ರೆಸ್ಪೆಕ್ಟೆಡ್ ಬಟ್ ನಾಟ್ ಹಿಸ್ ವರ್ಡ್ಸ್. ವಿದುರ ಅಂದರೆ ಗೌರವ, ಬಟ್ ವಿದುರ ನೀತಿ ಅಂದರೆ ಇಷ್ಟ ಇಲ್ಲ. ಅಮ್ಮ ಅಪ್ಪ ಅಂದರೆ ಇಷ್ಟ ಇಲ್ಲ, ಅವ್ರ ಆಸ್ತಿ ಮಾತ್ರ ಬೇಕು. ದಿಸ್ ಇಸ್ ಹೌ ಪೀಪಲ್ ಆರ್ ಆಲ್. ಸೊ ಅಮ್ಮ ಬೇಡ, ಅಪ್ಪ ಬೇಡ, ಬಟ್ ಅವ್ರ ಆಸ್ತಿ ಮಾತ್ರ ಬೇಕು ಅನ್ನೋ ಜಗಳ ಮಾಡೋರು ಚಿಲ್ಡ್ರನ್ ಇರ್ತಾರೆ. ಆ್ಯಂಡ್ ಇನ್ನೂ ಕೆಲವರು ಇರ್ತಾರೆ, ನೋ ಅಮ್ಮನ ನೀವು ಇಟ್ಕೋ, ನಾನು ಅಪ್ಪನ ಇಟ್ಕೊಳ್ತೀನಿ ಅಂತ ಡಿವೈಡ್ ಮಾಡ್ಕೊಳ್ತಾರೆ. ಅಮ್ಮ ಅಪ್ಪನ ಕೂಡ ಡಿವೈಡ್ ಮಾಡಿಬಿಡ್ತಾರೆ ಮಕ್ಕಳು. ಸೊ ಈ ತರಹ ಇರುವಾಗ, ಬಟ್ ಅಮ್ಮ ಅಪ್ಪ ಶುಡ್ ಬಿ ಟುಗೆದರ್ ಅಟ್ ಒನ್ ಪ್ಲೇಸ್, ಎಸ್ಪೆಷಲಿ ವೆನ್ ದೇ ಬಿಕಮ್ ಸೀನಿಯರ್ ಸಿಟಿಸನ್ಸ್. ಒಬ್ರಿಗೊಬ್ರು ಸಹಾಯ ಇರ್ತಾರೆ ಖಂಡಿತ, ಬೇರೆಯವ್ರ ಮೇಲೆ ಡಿಪೆಂಡೆನ್ಸ್. ಸೊ ಅದಕ್ಕೋಸ್ಕರ ಈ ಭಾರ್ಯ ಭರ್ತರು ಅಥವಾ ದಿ ಕಪಲ್ ಮಸ್ಟ್ ನಾಟ್ ಬಿ ಸಪರೇಟೆಡ್. ಹಾಗೆ ಒಳ್ಳೆ ಸರ್ವೆಂಟು, ಒಳ್ಳೆ ಮಾಸ್ಟರು ಇಬ್ಬರು ಟುಗೆದರ್ ಇದ್ದರೆ ಅದು ಯಾವಾಗಲೂ ಅಡ್ವಾಂಟೇಜಸ್. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಭಗವದ್ಗೀತಾ ಟೀಚರ್ಸ್ ಅಟ್ಲು. ಯತ್ರ ಪಾರ್ಥ ಧನುರ್ಧರ ಯೋಗೇಶ್ವರ ಕೃಷ್ಣ, ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನಿ ಇತಿ ಮಮ. ನೋಡಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಸಂಜಯ. ಎಲ್ಲಿ ವರ್ಕರ್ ಅರ್ಜುನ, ಡೈರೆಕ್ಟರ್ ಕೃಷ್ಣ ಇಬ್ಬರು ಕೋಆಪರೇಟ್ ಮಾಡಿ ಕೋಆರ್ಡಿನೇಟ್ ಮಾಡ್ತಾರೋ ಅಲ್ಲಿ ಧ್ರುವ, ಡೆಫಿನೆಟ್ಲಿ ವಾಟ್ ವಿಲ್ ಬಿ ದೇರ್ ವಿಲ್ ಬಿ ವಿಕ್ಟರಿ, ಐಶ್ವರ್ಯ and all that will be there. That is the conclusion of the entire Bhagavad Gita, that you should be a good master and get a good employee so that the work will be smooth and wonderful. So we have covered a wonderful section of the Vidura Niti. We'll just continue there. Om Swasti. ಓಂ ಸಹನಾ ಭವತು ಸಹನಾ ಭುನಕ್ತು ಸಹ ಬೀಜಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತಂ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ವಾಸುದೇವಾರ್ಪಣಮಸ್ತು. ಶ್ರೀ ವೇದ ಪುರುಷಾಶೀರ್ವಾದೋಸ್ತು. ಓಂ ಶ್ರೀ ಮಾತೃಚರಣಾರವಿಂದಾರ್ಪಣಮಸ್ತು. ಓಂ ತತ್ಸತ್. ಹರಿ ಓಂ. ನಮಸ್ತೆ. So good. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ. ನಮ್ಗೆಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಹೌದೌದು. ಈಗ ಎಷ್ಟು ಜನ ಕೆಲಸದವ್ರು ಬರ್ತಾರೆ ಹೊರಟೋಗ್ತಾರೆ, ಆದರೆ ಹೌದು. ಕೆಲವು ಮನೆಗಳಲ್ಲಿ ಕಾನ್ಸ್ಟೆಂಟ್ ಆಗಿರ್ತಾರಲ್ವಾ. ಎನಿವೆ ನೋಡಿ, ಈ ಪೋರ್ಷನ್ ತುಂಬ ಅನುಕೂಲವಾಗಿದೆ. ಆ್ಯಂಡ್ ಇನ್ನೊಬ್ರಿಗೆ ಹೆಲ್ಪ್ ಮಾಡಪ್ಪ, ಬೇರೆಯವರು ಇದ್ದಾರೆ ಯಾರು
ಅವ್ರಿಗೆ ಫಾರ್ ಎಕ್ಸಾಂಪಲ್ ನಾಗರತ್ನ ಅವ್ರಿಗೆ ಪುಸ್ತಕ ವಿದುರ ನೀತಿ ಟೆಕ್ಸ್ಟು ಐ ಥಿಂಕ್ ಇಟ್ ಈಸ್ ಅವೈಲಬಲ್ ಇನ್ ದಿ ದಾಗಿಗುಡ್ಡ ಟೆಂಪಲ್ ಆರ್ ಸಮ್ವೇರ್ ಇನ್ ಬುಕ್ ಸ್ಟಾಲ್ಸ್ ಆರ್ ಇನ್ ವೇದಾಂತ ಬುಕ್ ಹೌಸ್. ಯು ಕ್ಯಾನ್ ಓನ್ ಎ ಬುಕ್. ಓಕೆ, ಗುಡ್ ಲಕ್. ಸ್ಟಾಪ್ ಮಾಡ್ತೀನಿ. ಹರಿ ಓಂ ನಮಸ್ತೆ. ಗುರುಜಿ ನಮಸ್ಕಾರ. ತುಂಬಾ ಚೆನ್ನಾಗಿದೆ ಏನಮ್ಮ, ಗುರುಜಿ. ನೀವು ಫಸ್ಟ್ ಟೈಮ್ ಬರ್ತಾ ಇದ್ರಲ್ವಾ, ಹೆಂಗಿದೆ? ತುಂಬಾ ಚೆನ್ನಾಗಿದೆ ಗುರುಜಿ, ಅರ್ಥ ಆಯ್ತು, ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನಮ್ ಕೆಲಸದವಳ ಅನುಭವ ಅಲ್ವಾ ನಮ್ಗೆಲ್ಲ. ಹೌದು ಗುರುಜಿ, ಎಕ್ಸಾಂಪಲ್ಸ್ ಚೆನ್ನಾಗಿ ಕೊಟ್ಟಿದ್ದೀರಾ. ಚೆನ್ನಾಗಿ ಅರ್ಥ ಆಯ್ತು, ತುಂಬಾ ಥ್ಯಾಂಕ್ಸ್ ಗುರುಜಿ. ನಮ್ಗೆ ಅಷ್ಟೇ, ಒಬ್ಬ 2 type ಎವ್ರಿ ಸರ್ವೆಂಟ್ ಮೈಡ್ ಈಸ್ ಆಫ್ ಡಿಫರೆಂಟ್. ಅದಕ್ಕೋಸ್ಕರ ಸರ್ವೆಂಟ್ ಮೈಡ್ಸ್ಗೆಲ್ಲ ಒಂದು ಮಾಡಿ ನಿನ್ಗೆ 2,000 ಮನೆ ಕೊಡಿಸ್ತೀನಿ, 5,000 ಮನೆ ಕೊಡಿಸ್ತೀನಿ ಅಂತ ಕಾಂಟ್ರಾಕ್ಟ್ ತಗೊಂತಾರೆ. ಹೌದೌದು ಗುರುಜಿ. ಆದ್ರೆ ಮನೆ ವ್ಯಾಲ್ಯೂನೇ 2,000 5,000 ಆಗ್ಬಿಟ್ಟಿದೆ ಆಗಲ್ಲ ಅವ್ರ ಕೆಲಸದವಳಲ್ಲಿ. ಎನಿವೆ, ಯು ಟ್ರೈ ಟು ಪರ್ಚೇಸ್ ದ ಬುಕ್ ಬೈ ನೆಕ್ಸ್ಟ್ ಸಾಟರ್ಡೆ ಅಮ್ಮ. ಹಾ ಗುರುಜಿ, ನಾನು ಗೋಪಿ ಅವರಿಗೆ ಹೇಳ್ಬಿಟ್ಟು ಎಲ್ಲಿ ಸಿಗುತ್ತೆ ಅಂತ ನೋಡಿ ನಾನು ಚೆಕ್ ಮಾಡಿ ತಗೊಂಡ್ಬರ್ತೀನಿ. ಓಕೆ, ಗುಡ್ ಲಕ್. ಶ್ರೀರಾಮ್. ಥ್ಯಾಂಕ್ ಯು ಸೊ ಮಚ್.